ಜಿಲ್ಲಾ ಬಿಜೆಪಿ ನಾಯಕರು ಕಾರ್ಯಕರ್ತರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ತಮ್ಮ ವೈಮನಸ್ಸುಗಳನ್ನು ಮರೆತು ಒಂದಾಗಬೇಕಿದೆ ಎಂದು ಬಿಜೆಪಿ ಮುಖಂಡ ಬಿಎಸ್ ಜಗದೀಶ್ ನಾಯಕರಿಗೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಹಾಗೂ ಭಿನ್ನಾಭಿಪ್ರಾಯಗಳು ಇರುವುದು ಸಹಜ ಮತ್ತು ನಿಜ. ಪಕ್ಷದ ಹಿತಾಸಕ್ತಿ ಮತ್ತು ಭವಿಷ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ನಾಯಕರು ಯಾವುದೇ ಭೇದ ಭಾವವಿಲ್ಲದೆ ಒಗ್ಗಟ್ಟಾಗಿ ನಿಲ್ಲುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಮುಂಬರುವ ದಿನಗಳಲ್ಲಿ ಎದುರಾಗಲಿರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಚುನಾವಣೆಗಳು ಸಂಪೂರ್ಣವಾಗಿ ಪಕ್ಷದ ತಳಮಟ್ಟದ ಕಾರ್ಯಕರ್ತರ ಚುನಾವಣೆಯಾಗಿವೆ. ತಳಮಟ್ಟದಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸಲು ಮತ್ತು ಈ ಎಲ್ಲ ಚುನಾವಣೆಗಳನ್ನು ಒಗ್ಗಟ್ಟಿನಿಂದ ದಿಟ್ಟವಾಗಿ ಎದುರಿಸಿ ಗೆಲುವು ಸಾಧಿಸಲು ಪ್ರತಿಯೊಬ್ಬರು ಒಂದಾಗಿ ಶ್ರಮಿಸಬೇಕಿದೆ ಎಂದು ಮನವಿ ಮಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಸೇರಿದಂತೆ ಪ್ರಮುಖ ಮುಖಂಡರಾದ ಗುರುನಾಥ್, ಜಯಪ್ರಕಾಶ್, ವಿಶ್ವಾಸ್, ಗುತ್ತೂರು ಮಂಜುನಾಥ್ ಹಾಗೂ ಜಯರುದ್ರಪ್ಪ ಉಪಸ್ಥಿತರಿದ್ದರು. ಭಿನ್ನಾಭಿಪ್ರಾಯ ಎರಡು ಅಭಿಪ್ರಾಯದಲ್ಲಿ ವ್ಯತ್ಯಾಸ ಇದೆ. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ, ನಾನು ಎರಡು ಗುಂಪುಗಳು ಅಲ್ಲ, ಬಿಜೆಪಿ ಮತ, ಕಮಲದ ಮತ ನಮ್ಮದು. ಆದರೆ ನೀವು ಹೇಳೋದು ಸತ್ಯ, ನಾನು ಎರಡು ಗುಂಪಿಲ್ಲ ಅಂತ ಹೇಳಲ್ಲ. ಎರಡು ಗುಂಪು ಇರೋದು ನಿಜ, ಎರಡು ಗುಂಪು ಈಗ ಒಂದಾಗಿರೋದು ನಿಜ. ಮೊನ್ನೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಸಮೃದ್ಧಿ ಬ್ಯಾಂಕ್ ಕಾಲದಲ್ಲಿ ನೀವು ನೋಡಿದ್ರಿ, ಎಲ್ಲ ನಾಯಕರು ಒಗ್ಗಟ್ಟಾಗಿದ್ದರು. ಮುಂದೆ ಅಲ್ಲ, ಮುಂದಕ್ಕೆ ಬರ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ಅದನ್ನೇ. ಈಗ ನಾನು ಅದನ್ನೇ ಅಲ್ಲ, ಅದಕ್ಕೆ ನಾನು ಮಾತಾಡ್ತೀನಿ ಅದನ್ನೇ. ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರೋದು ನಿಜ, ಒಗ್ಗಟ್ಟಾಗಿರೋದು ನಿಜ, ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇರೋದು ನಿಜ. ಆದರೆ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಬೇಕು ಅಂತ ನನ್ನೊಬ್ಬನ ಅಭಿಪ್ರಾಯ ಅಲ್ಲ, ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಇದೆ. ಹಾಗೆ ಎಲ್ಲರೂ ಒಗ್ಗಟ್ಟು ಆದೇ ಆಗ್ತಾರೆ, ಆಗಲೇಬೇಕು, ಅದು ಪಕ್ಷದ ನಿಯಮ. ಯಾಕಂದರೆ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಆ ಒಂದು ತತ್ವ ಸಿದ್ಧಾಂತದ ಆಧಾರದ ಮೇಲೆ ನಮ್ಮ ಪಕ್ಷ ರಚನೆ ಆಗಿರೋವಂಥದ್ದು. ಹಾಗಾಗಿ ಬರುವಂಥದ್ದು ಚುನಾವಣೆಗಳೇನಿದಾವಲ್ಲ, ಅವು ಕಾರ್ಯಕರ್ತರ ಚುನಾವಣೆಗಳವು. ಟಿ ಪಿ ಇರ್ಬೋದು, ಜೆಡ್ ಪಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ, ಇವೆಲ್ಲ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆ. ಆ ಕಾರ್ಯಕರ್ತರ ಚುನಾವಣೆಗಾಗಿ ಆದ್ರೂ ಇವರು ಒಗ್ಗಟ್ಟಾಗಲೇಬೇಕು, ಒಗ್ಗಟ್ಟಾಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಒಗ್ಗಟ್ಟು ಯಾವಾಗಲೂ ಇದ್ದಾರೆ. ಸಣ್ಣ ಪುಟ್ಟ ಮತಾಭಿಪ್ರಾಯ ವ್ಯತ್ಯಾಸಗಳು ಇರೋದು ನಿಜ, ನಾನು ಎಲ್ಲ ಸರಿ ಐತೆ ಅಂತ ಹೇಳ್ತಿಲ್ಲ. ಹಂಗಿಲ್ಲ ಆಗಿದೆ. ನನಗೆ ಅಡ್ಡ ಮತದಾನದ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಅಷ್ಟು ದೊಡ್ಡವನಲ್ಲಿ ಮಾತಾಡೋಕ್ಕೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಮಾತಾಡ್ತೇನೆ. ತಲೆದಂಡ ಪ್ರಶ್ನೆ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾರೆ, ಹೋಗ್ತೀವಿ ಅನ್ನೋ ವಿಶ್ವಾಸ ಇದೆ ಅಷ್ಟೇ. ಅದು ರಾಜ್ಯ ನಾಯಕರು ಮಾತಾಡಿದ್ದಾರೆ, ಹೃದಯ ತಪಾಸಣೆ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೂ, ಈಗ ನಾನು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ರಾಜ್ಯಾಧ್ಯಕ್ಷರ ಬಗ್ಗೆ ನಾನು ಏನೋ ಉತ್ತರ ನೀಡೋಕ್ಕೆ ಇಷ್ಟಪಡಲ್ಲ, ನಾನು ಮಾತಾಡಲೂಬಾರದು. ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಇದ್ದದ್ದು ನಿಜ. ನಾನು ಕಳೆದ 30 ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡ್ತೀನಿ. ನಿಮ್ಮೆಲ್ಲರೂ ಇಲ್ಲಿ ಸೀನಿಯರ್ ಇದ್ದೀರಿ, ನಿಮಗೆಲ್ಲ ಗೊತ್ತಿದೆ. ಆದರೆ ಪಕ್ಷದ ಒಂದು ತೀರ್ಮಾನಕ್ಕೆ ನಾವೆಲ್ಲ ಭದ್ರ ಆಗಲೇಬೇಕು, ನಾವು ಒಂದಾಗಲೇಬೇಕು. ನಾವು ಪಾರ್ಟಿಗೋಸ್ಕರ ಕೆಲಸ SIR ನಾನು ಜಿಲ್ಲಾಧ್ಯಕ್ಷ ಆಗಲಿಲ್ಲ ಅಂತ ಮಾತಾಡೋದು ಸಲ ಕೇಳಿ ನೋಡ್ರಿ, ಎಲ್ಲರೂ ಪ್ರತಿದಿನ ಹೋಗ್ತಾ ಇದೀವಿ. ನಾವು ತಾಳ್ಮೆ ಅನ್ನೋದಕ್ಕಿಂತ ಪಕ್ಷದ ಸೂಚನೆಗೆ ನಾವು ತಲೆಬಾಗಲೇಬೇಕು ಅಂತ, ಪಕ್ಷದ ಸೂಚನೆ ನಾವು ತಲೆಬಾಗ್ತೀವಿ.